ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೇವರ ವಿಗ್ರಹವನ್ನ ಬಾಂಗ್ಲಾ ಮೂಲದ ವ್ಯಕ್ತಿಯೊಬ್ಬ ವಿರೂಪಗೊಳಿಸಿ ಸ್ಥಳೀಯರಿಂದ ಧರ್ಮದೇಟನ ತಿಂದಂತಹ ಘಟನೆ ನಡೆದಿದೆ. ಬಾಂಗ್ಲಾ ಮೂಲದ ಕಬೀರ್ ಈ ಕೃತ್ಯವನ್ನ ಎಸಗಿರುವಂತಹದ್ದು. ದೇವರ ಬೀಸನಹಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ. ದೇವಸ್ಥಾನದ ದ್ವಾರಪಾಲಕ ವಿಗ್ರಹವನ್ನ ಈತ ವಿರೂಪಗೊಳಿಸಿದ್ದಾನೆ. ಆರೋಪಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಸ್ಥಳೀಯರು ಥಳಿಸಿದ್ದಾರೆ. ಬಳಿಕ ಆರೋಪಿಯನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿರುವಂತಹದ್ದು. ಬಾಂಗ್ಲಾದಿಂದ ಅಕ್ರಮವಾಗಿ ಐದು ವರ್ಷದಿಂದ ಮಾರತಳ್ಳಿಯಲ್ಲಿ ಈತ ವಾಸವಾಗಿದ್ದಂತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಪೊಲೀಸರು ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಒಂದು ಕಡೆ CCTV ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ವ್ಯಕ್ತಿ, ಈತನ ಹೆಸರು ಕಬೀರ್ ಅಂತ ಹೇಳಿ. ಈತ ಬಾಂಗ್ಲಾ ಮೂಲದ ಪ್ರಜೆ, ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಂತೆ. ಈತ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ನುಗ್ತಾನೆ. ಅಲ್ಲಿರುವಂತಹ ವಿಗ್ರಹಗಳನ್ನು ವಿರೂಪಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾನೆ. ಈತನ ಹಿನ್ನೆಲೆ ಏನು, ಈತನ ಉದ್ದೇಶ ಏನು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದಾನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತ. ಮೊದಲಿಗೆ ದಿನ ನಮ್ಮದು ದೇವರ ಬೀಸನಹಳ್ಳಿ ಅನ್ನೋ ಊರಲ್ಲಿ, ಇದು ದೇವರಂತ ಒಂದು ಊರು, ಅಂಥ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇಲ್ಲೇ ಮೊದಲನೇ ಸಾರಿ ನಮ್ಮೂರಲ್ಲಿ ಆಗ್ತಾ ಇರೋವಂಥದ್ದು. ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗಲೇ NIAಗೆ ತನಿಖೆಗೆ ಆಗ್ರಹಿಸಬೇಕು, ಮತ್ತು ರಾಜ್ಯ ಸರ್ಕಾರ ಇದನ್ನು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ಲಿಕ್ತಿದೆ. ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ಥರ ನಮ್ಮ ದೇವಸ್ಥಾನದ ಮೇಲೆ ಈ ಥರ ಮಾಡೋದು. ವೇಣುಗೋಪಾಲ್ ದೇವಸ್ಥಾನದ ವಿಗ್ರಹವನ್ನು ವಿರೂಪಗೊಳಿಸಿರುವಂಥ ಘಟನೆ ಬೆಂಗಳೂರಿನ ದೇವರ ಬೀಸನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಈಗಾಗಲೇ ನಾನು ದೇವರ ಬೀಸನಹಳ್ಳಿಯಲ್ಲಿರುವಂಥ ದೇವಸ್ಥಾನದ ಬಳಿ ಇದ್ದೇನೆ. ನಿನ್ನೆ ವ್ಯಕ್ತಿಯೊಬ್ಬ ಈ ದೇವಸ್ಥಾನದ ವಿಗ್ರಹವನ್ನು ವಿರೂಪಗೊಳಿಸಿದಂಥ ಕಾರಣಕ್ಕಾಗಿ ಆತನನ್ನು ಇದೇ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಮರಕ್ಕೆ ಕಟ್ಟಿ ಹಾಕಿ ಇಲ್ಲಿಯ ಸ್ಥಳೀಯರು ಹೊಡೆದಿರುವಂಥದ್ದು. ಯಾಕಂದರೆ ಆತ ಯಾವ ಕಾರಣಕ್ಕಾಗಿ ಇಲ್ಲಿ ಬಂದು ಆ ದೇವಸ್ಥಾನದ ವಿಗ್ರಹವನ್ನು ವಿರೂಪಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂಥದ್ದನ್ನು ಪತ್ತೆ ಮಾಡಿದಂಥ ಸ್ಥಳೀಯರು ಆತನನ್ನು ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿದ್ರು. ಆ ಸಂಬಂಧ ಈಗಾಗಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಇಲ್ಲಿಯ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಎಷ್ಟು ಗಂಟೆಗೆ ಬಂದು ಆತ ವಿಗ್ರಹವನ್ನು ವಿರೂಪಗೊಳಿಸುವಂಥ ಕೆಲಸ ಮಾಡಿ? ಸರ್, 8:45 ಆಗಿತ್ತು. ಸೊ ಅಲ್ಲಿಂದ ಬರುವಾಗಲೇ ನಾನು ಅವಾಗಲೇ ಹೇಳಿದೆ. ಸೊ ಅಲ್ಲಿ ಬರೋ ಫೋಟೋಕ್ಕೆ ಈ ಚಪ್ಪಲಿಗಳಲ್ಲಿ ಹೊಡೆದು ಕೂಕ್ಕೊಂಡು ಅಲ್ಲಿಂದ ಹಿಂಗೆ ಬಂದು ಕಲ್ಲು ತೊಗೊಂಡು ಗರುಡ ಸ್ತಂಭಕ್ಕೆ ಕಲ್ಲಲ್ಲಿ ಹೊಡೆದು ಅದಾದಮೇಲೆ ಒಳಗಡೆ ಚಪ್ಪಲಿಗಳಲ್ಲೇ ಒಳಗಡೆ ಹೋಗಿ ಅಲ್ಲಾಹು ಅಕ್ಬರ್ ಅಂತ ಕೂಕ್ಕೊಂಡು ಆ ಚಪ್ಪಲಿಗಳಲ್ಲಿ ಹೊಡೆದು ದ್ವಾರಪಾಲಕಕ್ಕೆ ಚಪ್ಪಲಿಗಳಲ್ಲಿ ಹೊಡೆದು ಅದನ್ನು ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದ. ಸೊ ಅದನ್ನು ನೋಟಿಸ್ ಸ್ಥಳೀಯರು ಹೊರ ಕರ್ಕೊಂಬಂದು ಅವನಿಗೆ ಥಳಿಸಿದ್ದು. ಸೊ ಅಲ್ಲಿಂದ ಅದಾದಮೇಲೆ ಇವನು ಏನು ಹೇಳಿದ್ರು ಕೂಡ ಬಾಂಗ್ಲಾದೇಶ ಅಂತ ಒಂದೇ ಹೇಳಿದ್ದು. ಎಷ್ಟೇ ಏನೇ ಮಾಡಿದ್ರು ಕೂಡ ಅವನು ನಗ್ಕೊಂಡು ನಿಮಗೆ ಇದೆ ಅನ್ನೋ ಥರನೇ ನೋಡಿಕೊಂಡು ನಗ್ತಾ ಇದ್ದ ಅಷ್ಟೇ. ಸೊ ಅದಾದಮೇಲೆ ಮರಕ್ಕೆ ಕಟ್ಟಾಕಿದ್ರು ಸ್ಥಳೀಯರೆಲ್ಲ ಮರಕ್ಕೆ ಕಟ್ಟಾಕಿ ವಿಚಾರಣೆ ಮಾಡ್ತಾಯಿದ್ರು ಅಷ್ಟೇ. ಸೊ ಈ ಪ್ರವೃತ್ತಿ ಏನು ವಿಚಾರ ಅಂತ, ಏನಕ್ಕಾಗಿ ಆತ ಈ ರೀತಿ ಪ್ರವೋಕ್ ಆಗಿ ವಿರೂಪಗೊಳಿಸುವಂಥ ಕೆಲಸ ಕೂಡ ನಾನು ಕೇಳ್ಪಟ್ಟಿದ್ದೆ. ಸೊ ಅಲ್ಲಿ ಅಂಗಡಿಯಲ್ಲಿ ಇರೋರಿಗೆ ಮತ್ತು ಕೆಲವರು ಎಲ್ಲ ನೋಡಿದ್ದಾರೆ. ಅವ್ರು ವಾಟ್ಸಪ್ ಸ್ಟೇಟಸ್ ಆಗಲಿ ಏನೇ ಇದ್ರು ಕೂಡ ಬರೀ ಅವ್ರನ್ನ ಪ್ರಚೋದನೆ ಮಾಡೋ ಅಂಥದ್ದನ್ನೇ ಅವ್ನ ಕಾರ್ಯಗಳು ಮಾಡಿರೋದು. ಇದಕ್ಕೂ ಮುಂಚೆ ಕೂಡ ನೋಡಿ ನಮ್ಮವರೆಲ್ಲ ಹೆಂಗೆ ಮಾತಾಡ್ತಾರೆ, ನೋಡಿ ಎಷ್ಟು ಜನ ಮಾತಾಡ್ತಾರೆ ಅಂತೆಲ್ಲ ವಿಡಿಯೋಗಳೆಲ್ಲ ತೆಗೆದು ತೋರಿಸ್ತಾ ಇದ್ರಂತೆ. ಸೊ ಅಲ್ಲಿ ಅವ್ರದ್ದೊಂದು ಸ್ಲಿಪ್ಪರ್ ಅಂಗಡಿನೂ ಕೂಡ ಇದೆ. ಸೊ ಅವನು ಸ್ಲಿಪ್ಪರ್ ಇಟ್ಕೊಂಡಿರೋ ಜಾಗನೂ ಕೂಡ ಗ್ರೀನ್ ಕಲರಲ್ಲಿ ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಸೊ ನಮಗೆ ಅನಿಸುತ್ತೆ ಕೆಲವೊಂದು ಸರಿ ಹಿಂದೂಗಳಿಗೆ ಏನಂದರೆ, ನಾವು ಇದೆಲ್ಲ ಹೇಳಿದ್ಮೇಲೆ ನಾವು ಇದನ್ನು ಪ್ರಚೋದನೆ ಆಗ್ತೀವಿ ಅಂತ ಎಲ್ಲರೂ ಹೇಳ್ಬಿಟ್ಟು ನಮ್ಮನ್ನ ಎಲ್ಲೂ ವೀಡಿಯೋನೇ ಪಬ್ಲಿಷ್ ಮಾಡ್ದಂಗೆ ಮಾಡಿದರು. ಆ್ಯಕ್ಚುಲಿ ನಾವೆಲ್ಲ ಕೆಲವೊಂದು ವೀಡಿಯೋಗಳು ಇಟ್ಕೊಂಡಿದ್ವಿ, ಪಬ್ಲಿಷೇ ಮಾಡ್ದಂಗೆ ಮಾಡಿಬಿಟ್ರು. ಸೊ ಅದನ್ನು ನೀವು ಅಪ್ಲೋಡ್ ಮಾಡಿ ವಿತಿನ್ ಹಾಫ್ ಆನ್ ಅವರಲ್ಲಿ ಅದು ಡಿಲೀಟ್ ಮಾಡಿಸ್ತಾರೆ. ಸೊ ಇದನ್ನು ನೋಡಿ ನಾವೆಲ್ಲ ಎಲ್ಲರಿಗೂ ಪ್ರಚೋದನೆ ಮಾಡ್ತೀವಂತೆ. ಆದರೆ ಇವ್ರು ಮಾಡೋದೆಲ್ಲ ಇದು ಪ್ರಚೋದನೆ ಕಾರ್ಯಗಳಲ್ವಾ? ಹಾಗಾದರೆ ಆತ ಇದೇ ಏರಿಯಾದಲ್ಲಿ ವಾಸವಾಗಿದ್ದಾನೆ, 2 ವರ್ಷದಿಂದ ಇದ್ದಾನೆ. ಸೊ ಅವರಿಗೆ ಇವನ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ವೋಟರ್ ID ಸಮೇತ ಕೂಡ ಎಲ್ಲ ಇಲ್ಲಿದೆ ಬೆಂಗಳೂರ್ದು. ನಮಗೆ ಶಾಕ್ ಆಗುತ್ತೆ ಇದನ್ನೆಲ್ಲ ನೋಡ್ಬಿಟ್ರೆ. ಸೊ ಇವೆಲ್ಲ ಪ್ರಚೋದನೆ ಕಾರ್ಯಗಳಲ್ವಾ? ಹಂಗಾರೆ ಇವರೆಲ್ಲ ಮಾಡೋದು. ಗಣೇಶ ದೇವಸ್ಥಾನದಲ್ಲಿ ಕಲ್ಲು ಹೊಡಿತಾರೆ,